ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 2ನೇ ಅಧ್ಯಾಯದ 76ನೇ ಶ್ಲೋಕ. ವಸುದೇವ ಸುತೋ ನಾಯಂ ಗರ್ಭೆ ಅವಸತ್ ಪ್ರಭು ನಾಯಂ ದಶರಥಾಜ್ಜಾತೋ ನಚಾಪಿ ಜಮದಗ್ನಿತಃ. ಹಾಗೆ ಅಂತ ಪರಮಾತ್ಮ ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಹಾಗೆ ಅಂತ ವಿಚಾರವನ್ನ ಮಹಾಭಾರತ ವಾಕ್ಯಗಳಿಂದಲೇ ತಿಳಿಸ್ತಾ ಬರ್ತಾ ಇದ್ದಾರೆ ಆಚಾರ್ಯರು. ಹಿಂದೆ ನೋಡಿದ್ದೀವಿ. ನಾನು ಈ ಒಂದು ಶ್ಲೋಕದ ಅವತಾರಿಕೆ ಶ್ರೀಕೃಷ್ಣಾದೀನಾಂ ವಸುದೇವಾದಿಭ್ಯ ಜಾತತ್ವ ಶ್ರವಣಾತ್ ವೇದ್ಯತ್ವಾದಿ ಶ್ರವಣಾತ್ ಹರೇಃ ಸರ್ವಗುಣ ನಿರ್ಣಯ ಭಾರತಸ್ಯ ಕಥಂ ಯುಜ್ಯತೆ. ಅಲ್ಲಪ್ಪ, ಸ್ವಲ್ಪ ವಿಚಾರ ಮಾಡಿ. ಕೃಷ್ಣ ವಸುದೇವನಿಂದ ಹುಟ್ಟಿ ಬಂದ, ರಾಮ ದಶರಥನಿಂದ ಹುಟ್ಟಿ ಬಂದ, ಪರಶುರಾಮ ದೇವರು ಜಮದಗ್ನಿ ಋಷಿಗಳಿಂದ ಹುಟ್ಟಿ ಬಂದರು, ವೇದವ್ಯಾಸರು ಪರಾಶರರಿಂದಲ ಹುಟ್ಟಿ ಬಂದರು, ಹೀಗೆ ಅಂತ ಕೇಳ್ತಾ ಇದ್ದೀವಿ ನಾವು. ಹುಟ್ಟಿ ಬಂದ್ರು ಅಂತ ಆದಮೇಲೆ ಅವನ ಹೆಂಗ ಸರ್ವೋತ್ಕೃಷ್ಟನಾಗ್ತಾನ್ರಿ? ಸರ್ವೋತ್ತಮನಿಗೆ, ಸರ್ವಶಕ್ತನಿಗೆ ಹುಟ್ಟು ಇರ್ತದ? ಹುಟ್ಟು ಇದ್ರೆ ನಮ್ಮಂತೆ ಆಯ್ತಲ್ವ, ಅವನು ಮನುಷ್ಯರಂತೆ ಆದ ಅವನು, ಹಾಗೆ ಅಂತ ಒಂದು ಆಕ್ಷೇಪ ಬರುತ್ತದೆ. ಅದರಿಂದ ದೇವರಿಗೆ ಸರ್ವೋತ್ಕೃಷ್ಟತ್ವ ಹೇಳಿಕೆ ಬರೋದಿಲ್ಲ. ಯಾಕೆ? ಹುಟ್ಟಿದ್ರಿಂದ ಹಾಗೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಅಯಂ ಪರಮಾತ್ಮ ವಸುದೇವ ಸುತಃ ಇತಿ ಅಜ್ಞಪ್ರಸಿದ್ಧಿರೇವ ಇತ್ಯರ್ಥಃ. ವಸುದೇವ ಸುತೋ ನಾಯಂ ಗರ್ಭೆ ಅವಸತ್ ಪ್ರಭು ಅಂತ ಹೇಳ್ತಾರೆ. ನೋಡಿ ಎಷ್ಟು ಚಂದ ಇದೆ ನೋಡಿ ವಾಕ್ಯ. ಪರಮಾತ್ಮ ವಸುದೇವನ ಮಗ ಹಾಗೆ ಅಂತ ತಿಳಿಯೋದು ಅದು ಅಜ್ಞಪ್ರಸಿದ್ಧಿ. ಅಜ್ಞಾನಿಗಳು ಆ ರೀತಿಯಾಗಿ ತಿಳಿತಾರೆ. ಹಾಗಿದ್ರೆ ತರ್ಹಿ ಕಥಂ ದೇವಕ್ಯಾಹ ಗರ್ಭೆ ವಾಸಃ. ದೇವಕಿಯ ಗರ್ಭದಲ್ಲಿ ಪರಮಾತ್ಮ ಇದ್ದ ಅಂತ ಭಾಗವತ ಹೇಳ್ತಾ ಇದೆ. ದೇವಕಿ ಗರ್ಭ ಬಿಡಿ, ಜೈಲು ಅದು ಭಾರಿ ಪ್ರಕಾಶ ಆಯ್ತಂತೆ. ಕೃಷ್ಣ ಬಂದ ಕೂಡಲೇ ಅಷ್ಟು ಪ್ರಕಾಶ ಆಯಿತು ಅಂತ. ಹಾಗಿದ್ರೆ ಕೃಷ್ಣನೇ ಬಂದ, ಗರ್ಭದಲ್ಲಿ ಇದ್ದ, ಗರ್ಭಸ್ತುತಿ ಅಂತೆಲ್ಲ ನಾವು ನೋಡ್ತೀವಿ. ಬ್ರಹ್ಮಾದಿಗಳು ಬಂದು ದೇವಕಿಯ ಉದರದಲ್ಲಿ ಇದ್ದ ಕೃಷ್ಣನನ್ನ ಸ್ತೋತ್ರ ಮಾಡಿದ್ರು, ಗರ್ಭವಾಸ ಇದೆ ಹಾಗೆಂತೆಲ್ಲ ಕೇಳಿ ಬರ್ತಾ ಇದ್ದಲ್ಲ. ಹಾಗೆಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ನಾಯಂ ಗರ್ಭೆ ಇತಿ, ನಾಯಂ ಗರ್ಭೆ ಅವಸತ್ ಪ್ರಭು. ಅವನನ್ನ, ಕೃಷ್ಣನನ್ನ ವಸುದೇವನ ಮಗ ಅಂತ ಅಂದ್ರೆ ಸಾಮಾನ್ಯ ಮಕ್ಕಳಂತೆ, ಲೌಕಿಕ ಮಕ್ಕಳಂತೆ ತಿಳಿಬೇಡಿ, ಗರ್ಭವಾಸ ಮಾಡಿದ ಅಂತ ತಿಳಿಬೇಡಿ. ಅದಕ್ಕೇನು ಕಾರಣ? ಉಭಯತ್ರ ಹೇತು ಪ್ರಭು ರೀತಿ. ಎರಡಕ್ಕೂ ಏನು ಕಾರಣ ಹಾಗೆ ಅಂದ್ರೆ ಅವನು ಪ್ರಭು. ಏನು ಹೇಳಿದಂಗೆ ಆಯಿತು ಹಾಗೆಂದರೆ, ವಸುದೇವೇತಿ ವಿಶೇಷೋಕ್ತಿಯ ಅನ್ಯಾವತಾರೇಷು ಜನನಂ ಪ್ರತೀಯತೆ ಇತ್ಯತಃ ಸರ್ವ ಅವತಾರೇಷು ಅಪಿ ಏವಮೇವ. ಅವನು ಪ್ರಭು. ಪ್ರಭು ಅಂದ್ರೆ ಏನರ್ಥ? ಸರ್ವ ಸಮರ್ಥ ಅಂತ ಅರ್ಥ. ಅದೇ ಕಾರಣ ಅವನು ಸರ್ವ ಸಮರ್ಥರಿ. ಅವನು ಗರ್ಭದಲ್ಲಿ ಇದ್ರು ಅಂದ್ರೆ, ಗರ್ಭದಲ್ಲಿ ಇಲ್ಲ ಅಂದ್ರೆ ಏನರ್ಥ? ಗರ್ಭವಾಸ ನಿಮಿತ್ತವಾದ ದುಃಖ ಇಲ್ಲ ಅಂತ ಅರ್ಥ. ಅದೇ ತರ ವಸುದೇವನ ಮಗ ಅಲ್ಲ ಅಂದ್ರೆ ಏನರ್ಥ? ಶುಕ್ಲ ಶೋಣಿತದಿಂದ ಹುಟ್ಟಿದ ಮಗು ಅಲ್ಲ, ಹಾಗೆ ಅಂತ ಅಷ್ಟೇ ಅರ್ಥ. ವಸುದೇವ ಮಗ ಅಲ್ಲವ ಅಂದ್ರೆ ಹೌದು, ವಸುದೇವ ಮಗನೇ. ಪರಮಾತ್ಮ ಹೇಳ್ತಾನೆ, ನನ್ನನ್ನ ನಿಮ್ಮ ಮಗ ಅಂತ ಉಪಾಸನೆ ಮಾಡಿ. ಅದಿತಿ ಕಶ್ಯಪರ ಯೋಗ್ಯತೆ ಅದು. ಮಗ ಅಂತನೂ ಉಪಾಸನೆ ಮಾಡಬೇಕು, ಪರಬ್ರಹ್ಮ ಅಂತನೂ ಉಪಾಸನೆ ಮಾಡಬೇಕು. ಬೇರೆಯವರಿಗೆ ಹಾಗೆಲ್ಲ, ಪರಬ್ರಹ್ಮ ಅಂತ ಉಪಾಸನೆ ಮಾಡ್ತಾರೆ, ಆದ್ರೆ ಅವರ ಯೋಗ್ಯತೆ ಹೇಗಿದೆ ಅಂದ್ರೆ ಮಗ ಅಂತ ಉಪಾಸನೆ ಮಾಡಬೇಕು ಅಂತ ಅಷ್ಟು ಯೋಗ್ಯತೆ ಇದೆ ಅವರಿಗೆ. ಅದರಿಂದ ಪರಮಾತ್ಮ ಹೇಳ್ತಾನೆ ಅವರಿಗೆ. ಅದರಿಂದ ತಾನು ಮಗುವಾಗದೆ ಆ ರೀತಿಯಾಗಿ ಉಪಾಸನೆ ಮಾಡ್ಲಿಕ್ಕೆ ಬರೋದಿಲ್ಲ, ಅದರಿಂದ ಮಗುವಾಗಿ ಅವತಾರ ಮಾಡಿದ. ಎಷ್ಟು ಕರುಣಾಳು ನೋಡಿ ಸ್ವಾಮಿ. ಅದರಿಂದ ಅವನು ಶುಕ್ಲ ಶೋಣಿತದಿಂದ ಹುಟ್ಟಿದ ಅಥವಾ ಗರ್ಭವಾಸದಲ್ಲಿ ದುಃಖ ಪಡ್ತಾ ಇದ್ದ ಹಾಗೆ ಅಂತ ನಾವು ತಿಳಿಬಾರದು.
ಮತ್ತೆ ದೇವರು ಗರ್ಭವಾಸದಲ್ಲಿ ಇಲ್ಲವಾ ಹಾಗೆ ಅಂದ್ರೆ ದೇವರು ಎಲ್ಲಿ ಇಲ್ಲ ಹೇಳಿ? ಈಗೇನೋ ಮಹಾಭಾಗವತದಲ್ಲಿ ನೋಡಿದೀವಿ ನೋಡಿ, ದೇಶತಃ ಕಾಲತಃ ಗುಣತಃ ಅನಂತ ಅವನು. ಆ ಭಾಗವತ ಶ್ಲೋಕಗಳೇ ಮೈತ್ರೇಯರ ಮಾತೇ ಪ್ರಮಾಣ. ಅಲ್ಲಿ ಪರಮಾತ್ಮ ಎಲ್ಲಿ ಇದ್ದಾನೆ? ಪರಮಾಣುಗಳಲ್ಲಿ ಇದ್ದಾನೆ. ಇಡೀ ಬ್ರಹ್ಮಾಂಡ ಪೂರ್ತಿ ಇದ್ದಾನೆ. ಬ್ರಹ್ಮಾಂಡ ಸುತ್ತ ಇರುವ 9 ಆವರಣಗಳು ಅಲ್ಲೂ ಇದ್ದಾನೆ. ನವಾವರಣದ ಬಾಹ್ಯ ಪ್ರದೇಶ ಅಲ್ಲೂ ಇದ್ದಾನೆ. ಈ ದೇಶದಲ್ಲಿ ದೇವರು ಇಲ್ಲ ಅಂತ ಹೇಳಿಕ್ ಬರೋದಿಲ್ಲ. ಅದರಿಂದ ಗರ್ಭದಲ್ಲಿ ಇದ್ದಾನೆ ಅಂತ ಹೇಳಿದ ಕೂಡಲೇ ಅವನಿಗೆ ಏನಿಲ್ಲ, ಗರ್ಭವಾಸ ನಿಮಿತ್ತವಾದ ದುಃಖ ಇಲ್ಲ ಅಂತ ಅಷ್ಟೇ ಅರ್ಥ. ಅದರಿಂದ ವಸುದೇವನ ಮಗ ಹೌದು, ಆದರೆ ಶುಕ್ಲ ಶೋಣಿತದಿಂದ ಸಾಮಾನ್ಯ ಮನುಷ್ಯರು ಹುಟ್ಟಿ ಬರುವವನಲ್ಲ. ಗರ್ಭದಲ್ಲಿ ಇದ್ದರೂ ಕೂಡ ಬೇರೆಯವರಿಗೆ ಗರ್ಭವಾಸ ನಿಮಿತ್ತ ದುಃಖಗಳು ಇದೆ, ಪರಮಾತ್ಮನಿಗೆ ಆ ರೀತಿಯಾಗಿ ಇಲ್ಲ. ಹಾಗೆ ಅಂತ ಅದು ಯಾರೇ ಆಗಿರ್ಲಿ, ರಾಮನಾಗಿರ್ಲಿ, ಕೃಷ್ಣನಾಗಿರ್ಲಿ, ಪರಶುರಾಮರಾಗಿರ್ಲಿ, ಎಲ್ಲ ಅವತಾರದಲ್ಲೂ ಕೂಡ ಹೀಗೆ ನಾವು ತಿಳಿಯಬೇಕು. ಅದರಿಂದ ಹುಟ್ಟಿದ ಗರ್ಭವಾಸದಲ್ಲಿ ಇದ್ದಾನೆ, ಅದರಿಂದ ದೇವರಿಗೆ ಸರ್ವೋತ್ಕೃಷ್ಟತ್ವ ಕೊಡೋದಿಲ್ಲ ಹಾಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ಅಂತ ಅರ್ಥ. ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಕೇಳಿ. ಇನ್ ಜಾಯತೆ ನೈವ ಕುತ್ರಾಪಿ ಮ್ರಿಯತೆ ಕುತ ಏವತು ನ ವೇದ್ಯೋ ಮುಹ್ಯತೆ ನಾಯಂ ಬದ್ಯತೆ ನೈವ ಕೇನಚಿತ್ ಕುತೋ ದುಃಖಂ ಸ್ವತಂತ್ರಸ್ಯ ಕುತೋ ದುಃಖಂ ಸ್ವತಂತ್ರಸ್ಯ ನಿತ್ಯಾನಂದೈಕ ರೂಪಿಣಃ. ಉಕ್ತರೀತ್ಯ ಜನನಾಭಾವೇ ಮರಣಂ ದೂರೋತ್ಸಾರಿತಂ ಮಿಥ್ಯಾಹ. ಸರಿ ಆಯ್ತು, ಹುಟ್ಟು ಇಲ್ಲ, ಆದರೆ ಅವನು ಸಾಯೋದು, ಬೆಳೆಯೋದು ಇತ್ಯಾದಿಗಳೆಲ್ಲ ಕಂಡು ಬರ್ತಾ ಇದಲ್ಲ, ಅದು ಕೂಡ ಪ್ರಾಕೃತ ಮಗುವಂತೆ, ಪ್ರಾಕೃತ ಮನುಷ್ಯರಂತೆ ಅವನು ಕೂಡ, ಅದರಿಂದ ಸರ್ವೋತ್ಕೃಷ್ಟತ್ವ ಹೆಂಗ್ ಕೊಡುತ್ತದೆ ಹಾಗೆ ಅಂತ ಮತ್ತೊಂದು ಪ್ರಶ್ನೆ. ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾ ಇದ್ದಾರೆ. ಜಾಯತೆ ನೈವ ಕುತ್ರಾಪಿ. ಅವನೆಲ್ಲೂ ಹುಟ್ಟೋದಿಲ್ಲ ಅಂದ್ರೆ ಏನರ್ಥ? ಶುಕ್ಲ ಶೋಣಿತ ರೂಪವಾದ ಹುಟ್ಟು ಇಲ್ಲ. ಮತ್ತೆ ಅವನು ಹುಟ್ಟೋದು ಅಂದ್ರೆ ಏನು? ಜನಿ ಪ್ರಾದುರ್ಭಾವೇ ಅಂತ ಅರ್ಥ. ಅವನು ತನ್ನನ್ನ ಕಾಣಿಸ್ಕೋತಾನೆ ಅಂತ ಅಷ್ಟೇ ಅರ್ಥ. ಎಲ್ಲ ಕಡೆ ಇದ್ದಾನೆ, ಒಂದು ಕಡೆ ತಾನು ಎಕ್ಸಿಬಿಟ್ ಮಾಡಿಕೊಂಡ ತನ್ನನ್ನ, ಅಷ್ಟೇ ಅರ್ಥ. ಹೊರತು ಶುಕ್ಲ ಶೋಣಿದಂತೆ 1 ವಾರದ ಮಗು, 1 ತಿಂಗಳಿನ ಮಗು, 2 ತಿಂಗಳಿನ ಮಗು, ಆ ರೀತಿಯಾಗಿ ಗರ್ಭದಲ್ಲಿ ಹೇಗೆ ಸಾಮಾನ್ಯ ಮಗು ಬೆಳೀತದೆಯೋ ಆ ಥರ ಇಲ್ಲ ಅಂತ ತಾನು ತೋರಿಸಿಕೊತಾನೆ. ಸರಿ, ಹಾಗಿದ್ರೆ ಕೃಷ್ಣಾದ್ಯವತಾರಾಣಾಂ ದೇಹತ್ಯಾಗ ಶ್ರವಣಾನ್ಯಥಾ ಅನುಪಪತ್ಯ ಜನನಂ ಕಿಂ ನ ಸ್ಯಾತ್. ಅಲ್ಲ ನೋಡಿ, ಕೃಷ್ಣಾವತಾರದಲ್ಲಿ ಪರಮಾತ್ಮ ದೇಹತ್ಯಾಗ ಮಾಡಿದಂತೆ ತೋರಿಸ್ತಾನೆ. ಅರ್ಜುನ ಆ ಕೃಷ್ಣನ ಶರೀರಕ್ಕೆ ಹೇಳಬಾರ್ದು, ಕೃಷ್ಣನ ಶರೀರದ ಒಂದು ಪ್ರತಿನಿಧಿ, ಅದು ಪ್ರಾಕೃತವಾದ ಒಂದು ಶರೀರದಂತೆ ಒಂದು ನಿರ್ಮಾಣ ಮಾಡಿ ಓದದ್ದಕ್ಕೆ ಅರ್ಜುನ ಸಂಸ್ಕಾರ ಮಾಡ್ತಾನೆ ಅಂತ, ಅಂತಿಮ ಸಂಸ್ಕಾರ ಮಾಡಿದ ಅಂತ ವಾಕ್ಯ ಇದೆ. ಅವನು ಸಾಯ್ತಾನೆ ಅಂತ ಆದ ಮೇಲೆ ಹುಟ್ಟಿದ್ದಾನೆ ಅಂತ ಯಾಕೆ ಹೇಳಬಾರ್ದು? ನೀವು ಹೇಳಿದ ಪ್ರಕಾರ ಯಾಕೆ ವ್ಯಾಖ್ಯಾನ ಮಾಡಬೇಕು ಹಾಗೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನ ಜಾಯತೆ ಜನಿತ್ರ ಯಮಜಸ್ ತಸ್ಮಾತ್ ಅನೀಕಜಿತ್ ಅಂತ ಮಹಾಭಾರತ ಉದ್ಯೋಗ ಪರ್ವದಲ್ಲಿ ಬರುವ ವಾಕ್ಯ ಇದು ಅಂತ ಟಿಪ್ಪಣಿಕಾರರು ತಿಳಿಸಿಕೊಡ್ತಾ ಇದ್ದಾರೆ ಫುಟ್ನೋಟಲ್ಲಿ. ಅದರಿಂದ ಅವನಿಗೆ ಹುಟ್ಟು ಇದೆ ಅಂತ, ಸಾವು ಇದೆ, ದೇಹತ್ಯಾಗ ರೂಪವಾದ ಮರಣ ಇದೆ ಅಂತ ಆದ ಮೇಲೆ ಹುಟ್ಟು ಇದೆ ಅಂತ ಯಾಕೆ ಹೇಳಬಾರ್ದು ಹಾಗೆಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಮ್ರಿಯತೆ ಕುತಯೇವ, ಅವನು ಹುಟ್ಟೋದು ಇಲ್ಲ, ಅವನು ಸಾಯೋದು ಇಲ್ಲ ಹಾಗೆ. ಸರ್ವತ್ರ ಚೇತನೇಶು ದೇಹಯೋಗ ವಿಯೋಗಯೋರೇವ ಜನನ ಮರಣ ಶಬ್ದಾರ್ಥತ್ವ ದೇಹಯೋಗ ರೂಪ ಜನನಾಭಾವೇ ತದ್ವಿಯೋಗ ರೂಪ ಮರಣಂ ಕಥಂ ಸ್ಯಾತ್ ಇತಿ. ಅಂದ್ರೆ ಒಟ್ಟ ಅಭಿಪ್ರಾಯ ಏನು? ಹುಟ್ಟೋದು ಅಂದ್ರೆ ಏನು, ಸಾಯೋದು ಅಂದ್ರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹುಟ್ಟೋದು ಅಂದ್ರೆ ಏನು? ಜೀವನಿಗೆ ಒಂದು ಶರೀರ ಬರೋದೇ ಹುಟ್ಟೋದು ಅಂತ ಅರ್ಥ. ಮರಣ ಅಂದ್ರೆ ಏನು? ಆ ಬಂದ ದೇಹವನ್ನ ಬಿಡೋದೇ ಮರಣ ಅಂತ ಅರ್ಥ. ಜೀವ ಇದ್ದಾನೆ, ಅವನೊಂದು ದೇಹದಲ್ಲಿ ಸೇರ್ಕೊಂಡ್ರೆ, ದೇಹ ಬಂದ್ರೆ ಅವನಿಗೆ ಅದನ್ನೇ ಹುಟ್ಟು ಅಂತ ಹೇಳೋದು. ದೇವರಿಗೆ ಆ ರೀತಿಯಾಗಿ ಇಲ್ಲವೇ ಇಲ್ಲ.
ಅಂದ್ರೆ ಏನರ್ಥ? ದೇವರು ಬೇರೆ, ದೇವರ ಶರೀರ ಬೇರೆ ಅಲ್ಲ. ಮನುಷ್ಯರಿಗೆ ಅಥವಾ ಯಾವ ಜೀವರಾಶಿಗಳಿಗೂ ಸರಿ, ಜೀವ ಬೇರೆ, ಜೀವರ ದೇಹ ಬೇರೆ. ಆದ್ರೆ ಪರಮಾತ್ಮನಿಗೆ ಜೀವ ಆ ಚೇತನ ಮತ್ತು ಆ ಶರೀರ ಎರಡೂ ಒಂದೇ. ದೇವರು ಬೇರೆ ಅಲ್ಲ, ದೇವರ ಶರೀರ ಬೇರೆ ಅಲ್ಲ. ಅದರಿಂದ ದೇವರಿಗೆ ಬಂದ ಶರೀರ ಅಲ್ಲ, ಅದು ಮೊದಲೇ ಇದ್ದ ಶರೀರ. ಅದು ಯಾವುದು ಬಂತೋ, ಯಾವುದು ಹುಟ್ಟಿತೋ ಅದು ಹೋಗ್ತದೆ. ಹೌದು, ಬಂದದ್ದು ಹೋಗ್ತದೆ. ಆದರೆ ದೇವರಿಗೆ ಬಂದದ್ದಲ್ಲ, ಅದರಿಂದ ಹೋಗೋದು ಇಲ್ಲ ಅಂತ. ಎಷ್ಟು ಸಣ್ಣ ಲಾಜಿಕ್ ನೋಡಿ, ಚೆನ್ನಾಗಿದೆ. ಬಂದದ್ದು ಹೋಗ್ತದೆ, ದೇವರ ಶರೀರ ಬಂದದ್ದಲ್ಲ, ಅದರಿಂದ ಹೋಗೋದು ಇಲ್ಲ, ಹಾಗೆ ಅಂತ ಅದರ ಅಭಿಪ್ರಾಯ. ನಾನು ಸ್ವಯಂ ನ ಮ್ರಿಯತೆ ಚೇದ್ ಅನ್ಯೇನ ವದ್ಯ ಸರಿಪಾ, ಅವನಿಗೆ ತಾನೇ ಅವನು ಸಾಯೋದಿಲ್ಲ, ಬೇರೆಯವರು ವಧೆ ಮಾಡಿದರೆ, ಶಾಪ ಕೊಟ್ಟೋ ಅಥವಾ ಯುದ್ಧದಲ್ಲೋ ಅವನನ್ನು ಸಂಹಾರ ಮಾಡ್ಬೋದಲ್ಲ, ದೇವರನ್ನ ಮಾಡ್ಲಿಕ್ಕೆ ಆಗೋದಿಲ್ವಾ? ಹಾಗೆ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ನ ವದ್ಯ, ವೇದ್ಯ ಅಂತ ಇದೆ, ನ ವದ್ಯ ಅಂತ ವ್ಯಾಖ್ಯಾನದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಏವಂ, ಅದರಿಂದ ದೇವರು ವಧ್ಯನೂ ಅಲ್ಲ, ಸಂಹರಿಸಲು ಯೋಗ್ಯನೂ ಅಲ್ಲ ಅಂತ ಅರ್ಥ. ಅದರಿಂದ ನ್ಯಾಚುರಲ್ ಡೆತ್ತು ಇಲ್ಲ, ಆಕ್ಸಿಡೆಂಟ್ ಕೂಡ ಆಗೋದಿಲ್ಲ ಅಂತ ಒಟ್ಟು ಅಭಿಪ್ರಾಯ ಅದು. ಏವಂ ಪ್ರಾಕೃತ ದೇಹ ಯೋಗಾಭಾವೇ ಮೋಹಾದಿ ದೋಷ ಕಥಮೇವ ಸ್ಯುಹು. ಹಾಗೆಂದ್ರೆ ಮುಹ್ಯತೆ ಇತ್ಯಾದಿನ, ಮುಹ್ಯತೆ ನಾಯಂ ಬದ್ಯತೆ. ಪ್ರಾಕೃತ ದೇಹ ಯೋಗ ಇಲ್ಲ ಅಂತ ಆದ ಮೇಲೆ ಮೋಹಾದಿ ದೋಷಗಳು ಅವನಿಗೆ ಇರೋದೇ ಇಲ್ಲ, ಅವನು ಮೋಹಕ್ಕೂ ಒಳಗಾಗೋದಿಲ್ಲ. ಹೆಂಡತಿ ಕಳ್ಕೊಂಡ, ಮೋಹಪಟ್ಟ ಹಾಗೆ ಅಂದ್ರೆ ತಿಳಿಬೇಡಿ, ಅವನಿಗೆ ಮೋಹನೂ ಇರೋದಿಲ್ಲ. ನಾಯಂ ಬದ್ಯತೆ, ಕೃಷ್ಣನನ್ನ ಕಟ್ಟಿ ಹಾಕಿದ್ರು, ಯಶೋಧಾದೇವಿ ಕಟ್ಟಿ ಹಾಕಿದ್ರು, ಹಾಗೆಯೂ ತಿಳಿಬೇಡಿ, ಅವನಿಗೆ ಬಂಧನ ಇಲ್ಲ, ಹಾಗೆ ಅಂತ ಹೇಳ್ತಾ ಇದ್ದಾರೆ ಮಹಾಭಾರತದಲ್ಲಿ. ಅದರಿಂದ ದೇವರಿಗೆ ಸಂಹಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಅವನಿಗೆ ಮೋಹಾದಿಗಳು ಇಲ್ಲ, ಬಂಧನವೂ ಇಲ್ಲ. ನೈವ ಕೇನಚಿತ್, ಯಾರಿಂದಲೂ ಕೂಡ ಆಗೋದಿಲ್ಲ. ಕುತೋ ದುಃಖಂ ಸ್ವತಂತ್ರಸ್ಯ, ಅಂತ ಪರಮಾತ್ಮನಿಗೆ ದುಃಖ ಹೇಗೆ ಇರ್ಲಿಕ್ಕೆ ಸಾಧ್ಯ ರೀ? ಅವನು ಸ್ವತಂತ್ರ ಪುರುಷ, ಅವನು ನಿತ್ಯಾನಂದೈಕ ರೂಪಿಣಃ, ಸದಾ ಆನಂದ ಸ್ವರೂಪ ಅವನು. ಅಂತವನಿಗೆ ದುಃಖ ಇತ್ಯಾದಿಗಳು ಅದು ಬರೀ ಭ್ರಾಂತಿ ಅದಷ್ಟೇ, ಮೋಹ ಅದಷ್ಟೇ. ಇದು ಪರಮಾತ್ಮನ ನಿಜವಾದ ಕಲ್ಪನೆ. ನೋಡಿ, ಮಕ್ಕಳಿಗೆ ದೇವರು ಅಂದ್ರೆ ಏನು ಅಂತ ನಾವು ಈ ರೀತಿಯಾಗಿ ಅರ್ಥ ಮಾಡಿಸ್ಬೇಕು. ಟಿವಿಯಲ್ಲಿ ಸಿನಿಮಾದಲ್ಲಿ ತೋರಿಸುವಂತೆ ಅವರಿಗೆ ಸಂಪೂರ್ಣ ಒಂದು ಕಲ್ಪನೆ ಮಕ್ಕಳು ಅಂದ್ರೆ ಯಾರು ಅಂತ ಸಿಗೋದೇ ಇಲ್ಲ. ದೇವರು ಅಂದ್ರೆ ಈ ರೀತಿಯಾದವ, ಈ ರೀತಿಯಾಗಿ ಪ್ರಶ್ನೆಗಳನ್ನ ಮಾಡಿ, ಈ ರೀತಿಯಾಗಿ ಅದಕ್ಕೆ ಕಾರಣಗಳನ್ನ ಕೊಟ್ರೆ ಆಗ ನಮಗೆ ಮನವರಿಕೆ ಆಗ್ತದೆ, ದೇವರಲ್ಲಿ ಒಂದು ಭಕ್ತಿ ಬೆಳೀತದೆ. ಓ, ದೇವರು ಎಷ್ಟು ಡಿಫರೆಂಟ್ ಆಗಿದ್ದಾನೆ, ವಿಲಕ್ಷಣ, ನಾವಿದ್ದಂಗೆ ಇಲ್ಲ ಅವನು, ಹಾಗೆಂಬ ಒಂದು ಕಲ್ಪನೆ ಮಕ್ಕಳಿಗೆ ನಾವು ಕೊಡಬೇಕಾದ್ದು, ಹಾಗೆಂಬ ಒಂದು ವಿಚಾರವನ್ನ ಮಹಾಭಾರತ ನಮಗೆ ಆಚಾರ್ಯರು ಕೂಡ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಈಶನ್ನಪಿ ಹಿ ದೇವೇಶಃ ಸರ್ವಸ್ಯ ಜಗತೋ ಹರಿಃ ಕರ್ಮಾಣಿ ಕುರುತೆ ನಿತ್ಯಂ ಕೀನಾಶೈವ ದುರ್ಬಲಃ. ನಾನು ಈಶ್ವರ ಅಪಿ ಕರ್ಮಾಣಿ ಕರೋತ್ಯವ, ಅಲ್ವಾ? ದೇವರು ಕರ್ಮಗಳನ್ನು ಮಾಡ್ತಾ ಇದ್ದಾನೆ, ಉಪದೇಶ ಮಾಡೋದು ಅಥವಾ ಯುದ್ಧ ಮಾಡೋದು ಇತ್ಯಾದಿ ಕರ್ಮಗಳನ್ನು ಮಾಡ್ತಾ ಇದ್ದಾನಲ್ಲ. ಕರ್ಮ ಮಾಡ್ತಾನೆ ಅಂದ್ರೆ ಏನರ್ಥ? ಅದು ಏನೋ ಹಿಂದೆ ಮಾಡಿದ ಕರ್ಮ, ಕರ್ಮದ ಬಂಧ ದೇವರಿಗೆ ಇದೆ ಅಲ್ವಾ? ಬಂಧನವೇ ಇಲ್ಲ ಅಂತ ನೀವು ಹೇಳ್ಬಿಟ್ರಲ್ಲ. ಕರ್ಮಣ ಬದ್ಧತೆ ಜಂತುಹು ಅಂತ ವಚನ ಇದೆ. ನಮ್ಮನ್ನ ಬಂಧನ ಮಾಡಿಸೋದೇ ಈ ಕರ್ಮಗಳು. ದೇವರು ಕರ್ಮ ಮಾಡ್ತಾ ಇದ್ದಾನೆ, ಹಾಗೆಂದ್ರೆ ಅವನಿಗೆ ಬಂಧನ ಇದೆ, ಕರ್ಮದ ಬಂಧನ ಇದೆ. ಅದರಿಂದ ತತ್ಪ್ರಯುಕ್ತವಾಗಿ ದುಃಖಾದಿಗಳು ಇದೆ, ಸುಖ ದುಃಖಾದಿಗಳು, ಕರ್ಮ ನಿಮಿತ್ತವಾದ ಸುಖ ದುಃಖಾದಿಗಳು ಅವನಿಗೆ ಇದ್ದೇ ಇರುತ್ತದೆ. ಯಾಕೆ ಹೇಳಬಾರದು ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಮತ್ತೆ ಅದಕ್ಕೆ ಹೇಳ್ತಾ ಇದ್ದಾರೆ, ಈಶನ್ ಅಪಿ ದೇವೇಶಃ ಈಶಿತಾಪಿ ಇತ್ಯರ್ಥ. ಕೀನಾಶಃ ಕರ್ಷಕಃ ಕೃಷಿವಲಃ ಇತಿ ಯಾವತ್. ಈಶ್ವರನಾಗಿದ್ರೂ ಕೂಡ ಅವನು ಎಂತವ? ಕೀನಾಶಃ, ಕರ್ಷಕಃ, ಹಾಗೆ ಅಂತ ಹೇಳ್ತಾರೆ. ಈಶನಾಗಿದ್ರೂ ಕೂಡ ದೇವರು ಕೆಲಸಗಳನ್ನ ಮಾಡ್ತಾ ಇರ್ತಾನೆ, ಹಾಗೆ ಅಂತ. ಅದರ ಅರ್ಥ ಯಾತಕ್ಕಾಗಿ ಮಾಡ್ತಾನೆ ದೇವರು, ಯಾಕೆ ಕರ್ಮವನ್ನ ಮಾಡಬೇಕು ಹಾಗೆ ಅಂದ್ರೆ ಅದು ಕರ್ಮ ನಿಮಿತ್ತ ಅಲ್ಲ, ಲೋಕದ ಶಿಕ್ಷೆಗಾಗಿ.
ಭಗವದ್ಗೀತೆಯಲ್ಲಿ ಈ ವಿಚಾರ ಬಂದಿದೆ. ಪರಮಾತ್ಮ ಮಾಡದೇ ಹೋದರೆ ನಮೇ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ ಅಂತ ಆ ವಾಕ್ಯದಲ್ಲಿ ಬರುವಾಗ ಪರಮಾತ್ಮ ತನ್ನನ್ನೇ ತಾನು ಉದಾಹರಣೆ ಕೊಡ್ತಾನೆ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ನನಗೆ 3 ಲೋಕದಲ್ಲಿ ಏನು ಕೆಲಸ ಮಾಡಬೇಕು ಅಂತ ಇಲ್ಲ. ನಾನು ಮಾಡದೇ ಹೋದರೆ ಇಡೀ ಜಗತ್ತು ನಾಶವಾಗಿ ಬಿಡುತ್ತದೆ. ಎಲ್ಲರಲ್ಲೂ ಇದ್ದು ಎಲ್ಲ ಪ್ರೇರಣೆಯ ಶಕ್ತಿಯನ್ನು ಮಾಡೋದು ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಎಲ್ಲ ಕರ್ಮವನ್ನು ಪರಮಾತ್ಮ ತಾನು ಮಾಡಿಸ್ತಾನೆ. ಹರಿಕಥಾಂಸಾರದಲ್ಲೂ ನೋಡಿದ್ದೀವಿ, ಭಗವದ್ಗೀತೆಯಲ್ಲೂ ನೋಡಿದ್ದೀವಿ. ಅದರಿಂದ ದೇವರು ಕರ್ಮವನ್ನು ಮಾಡ್ತಾನೆ ಹಾಗೆಂದ್ರೆ ಏನರ್ಥ? ಫಲಾಪೇಕ್ಷೆ ಇಟ್ಕೊಂಡು ಮಾಡೋದಿಲ್ಲ ಅವನು. ಅದರಿಂದಲೇ ಅವನಿಗೆ ಕರ್ಮ ಬಂಧನ ಇಲ್ಲ. ಫಲಾಪೇಕ್ಷೆ ಇಟ್ಟುಕೊಂಡು ಮಾಡಿದರೆ ಕರ್ಮ ಬಂಧನ ಇರುತ್ತದೆ. ಅದರಿಂದ ಕರ್ಮಗಳನ್ನ ಮಾಡಿದ್ರೂ ಕೂಡ ದೇವರಿಗೆ ಕರ್ಮದ ಬಂಧ ಇಲ್ಲ ಹಾಗೆ ಅಂತ. ನ ಕರ್ಮಣ ವರ್ಧತೆ ನೋಕನೀಯಾನ್ ಅಂತ ವೇದದಲ್ಲೂ ಕೂಡ ಪ್ರಸಿದ್ಧಿ ಇದೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಪ್ರಶ್ನೆ. ನಾನು ಅಜ್ಞವತ್ ಸೀತಾಮಾರ್ಗಣಾದಿ ಕರ್ಮಕರಣಾತ್. ಅಲ್ಲಪ್ಪ, ನೀವು ನೋಡಿ, ಸೀತೆಯನ್ನು ಹುಡುಕುವಾಗ ಸೀತೆ ಕಳೆದೋಗ್ಬಿಟ್ಲು ಅಂತಾನೆ ತಾನೇ ರಾಮಚಂದ್ರ ಅಷ್ಟೆಲ್ಲ ಮಾಡಿದ್ದು. ಕರ್ಮ ಮಾಡಿದನೋ ಅಲ್ಲೋ. ಅದೇ ನೀವು ಹೇಳುವ ಪ್ರಕಾರ ಸರ್ವಜ್ಞನಾಗಿ ಇದ್ದು ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮ ಅಂತ ನೀವು ಹೇಳ್ತೀರಿ. ಆದ್ರೆ ರಾಮಾಯಣದಲ್ಲಿ ನೋಡಿ, ಸೀತೆಯನ್ನ ಹುಡುಕುವ ನೆಪದಲ್ಲಿ ಪರಮಾತ್ಮ ಎಷ್ಟು ಅಜ್ಞಾನವನ್ನ ಪ್ರದರ್ಶನ ಮಾಡಿದ. ಯಾರಾದ್ರೂ ಅಜ್ಞಾನಿಗಳಾಗಿದ್ರೆ ಜ್ಞಾನಿಗಳಾಗಿದ್ರೆ ಆ ರೀತಿಯಾಗಿ ಮಾಡ್ತಾ ಇದ್ರಾ ಹಾಗೆ ಅಂತ ಪ್ರಶ್ನೆ. ಸೀತಾಮಾರ್ಗಣಾದಿ ಕರ್ಮಕರಣ ಕಥಂ ಸ್ವಾತಂತ್ರ್ಯಂ ದುಃಖಾಭಾವ. ಅವನ್ ಸ್ವತಂತ್ರ ಅಂತ ಹೇಗೆ ಹೇಳ್ತೀರಿ? ಅವನಿಗೆ ದುಃಖ ಇಲ್ಲ ಅಂತ ಹೇಗೆ ಹೇಳ್ತೀರಿ? ಹೇಳಲಿಕ್ಕೆ ಸಾಧ್ಯ? ರಾಮಾವತಾರ ತೆಗೆದು ನೋಡಿ, ಸೀತೆ 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 ಅಂತ ಆ ರಾಮಪಟ್ಟ ದುಃಖವನ್ನು ನೋಡಿ ಆ ಕಲ್ಲು ಕೂಡ ಅಳ್ತಾ ಇತ್ತಂತೆ. ವಾಲ್ಮೀಕಿ ರಾಮಾಯಣದಲ್ಲಿ ಇದೆ ಅಂತ ಹೇಳ್ತಾರೆ. ಅಷ್ಟು ದುಃಖ ತೋರಿದ ಹಾಗೆ ಅಂತ. ಅಂತ ಪರಮಾತ್ಮನನ್ನು ಸ್ವತಂತ್ರ ದುಃಖ ಇಲ್ಲದವ ಅಂತ ಹೇಗೆ ಹೇಳ್ತೀರಿ ಹಾಗೆ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಈಶನ್ನಪಿ ದೇವೇಶಃ ಸರ್ವಸ್ಯ ಜಗತಃ ಹರಿ. ಇಡೀ ಜಗತ್ತಿಗೆ ಒಡೆಯ ಅವನು. ಆದರೂ ಕೂಡ ಪರಮಾತ್ಮ ಮಾಡ್ತಾನೆ. ಸರ್ವಜ್ಞ ಅಪೀತಿ ಗ್ರಾಹ್ಯಂ. ಸರ್ವಜ್ಞನಾಗಿದ್ರೂ ಕೂಡ ಅವನು ಮಾಡೇ ಮಾಡ್ತಾನೆ. ಮತ್ತೆ ಒಂದು ಕಾರಣ ಸಜ್ಜನರು ಹೇಗೆ ನಡ್ಕೋಬೇಕು ಹಾಗೆ ಅಂತ. ಇನ್ನೊಂದು ಕಾರಣ ಅಸುರ ಜನರಿಗೆ ಮೋಹ ಬರಬೇಕು ಹಾಗೆ ಅಂತ. ಅಸುರ ಜನರು ತಿಳಿಬೇಕು, ಹೌದು ದೇವರಿಗೂ ಕೂಡ ದುಃಖ ಇದೆ, ದೇವರಿಗೂ ಕೂಡ ಅಜ್ಞಾನ ಇದೆ ಹಾಗೆ ಅಂತ ಅವರು ತಪ್ಪಾಗಿ ತಿಳಿಬೇಕು. ಅದರಿಂದ ಆ ರೀತಿಯಾದ ಒಂದು ಪ್ರದರ್ಶನವನ್ನ ದೇವರು ಮಾಡ್ತಾನೆ ಅಂತ ಅರ್ಥ. ಇನ್ನು ನಾತ್ಮಾನಂ ವೇದ ಮುಗ್ಧೋಯಂ ದುಃಖಿ ಸೀತಾಂ ಚ ಮಾರ್ಗತೆ ಬದ್ಧ ಶಕ್ರಜಿತೆ ಇತ್ಯಾದಿ ಲೀಲೇಶಾಸುರ ಮೋಹಿನಿ. ನೋಡಿ, ಅದನ್ನೇ ಆಚಾರ್ಯರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಕರ್ಮಬಂಧನ ಇಲ್ಲ ಅಂತ ಹೇಳಿದ್ರೆ ಅಜ್ಞಾನಾದಿ ಅದೆಲ್ಲ ಯಾತಕ್ಕೆ ಹಾಗೆ ಅಂದ್ರೆ ದೈತ್ಯ ಮೋಹನಾರ್ಥಮೇವ ಕೃತಂ. ದೈತ್ಯ ಜನರ ಮೋಹಕ್ಕಾಗಿಯೇ ಮಾಡೋದು ಹಾಗೆ. ಅಯಂ ದುಃಖಿ ಸೀತಾಂಶ ಮಾರ್ಗತೆ ವಿಚಾರಯತಿ. ಆತ್ಮಾನಂ ನೈವೇದ. ಮೋಹಯುಕ್ತನಾಗಿ ತಾನು ಯಾರಂತ ಗೊತ್ತಿಲ್ಲದೆ ಸೀತೆಯನ್ನು ಕೂಡ ಹುಡುಕಿದನಂತೆ ಪರಮಾತ್ಮ ತೋರಿಸಿದ್ದು. ಮತ್ತೆ ಶಕ್ರಜಿತ ಬದ್ಧ ಏಷಃ. ಇಂದ್ರಜಿತ್ತು ಅವನು ರಾಮಾಯಣದಲ್ಲಿ ಬರುವ ಪ್ರಸಂಗ. ಇಂದ್ರಜಿತ್ತಿನ ಬಾಣಕ್ಕೆ ಪರಮಾತ್ಮ ಬದ್ಧನಾದಂತೆ ತೋರಿಸ್ಕೊಂಡ. ಅದೆಲ್ಲವೂ ಕೂಡ ಅಸುರ ಜನ ಮೋಹಕ್ಕಾಗಿ ಅಂತ ತಿಳಿಯಬೇಕು ಹಾಗೆ ಅಂತ. ಮುಖ್ಯತೆ ಶಸ್ತ್ರಪಾತೇನ ಭಿನ್ನತ್ವ ರುದಿರಶ್ರವ ಅಜಾನನ್ ಪೃಚ್ಛತಿ ಸ್ಮಾನ್ಯಾನ್ ತನುಂ ತ್ಯಕ್ವಾದಿಭಂಗತಃ ಏವಂ ಸದೃಷ್ಟಾಂತಂ ದರ್ಶಯತಿ. ದೃಷ್ಟಾಂತ ಕೊಟ್ಟು ಹೇಳ್ತಾರೆ ನೋಡಿ. ಮುಖ್ಯತೆ, ನರಕಾಸುರ ಜೊತೆಗೆ ಯುದ್ಧ ಮಾಡುವಾಗ ಪರಮಾತ್ಮ ಮೂರ್ಛೆಯಾಗಿ ಬಿದ್ದಂತೆ ನಟನೆ ಮಾಡಿದ. ಎಲ್ಲವೂ ಕೂಡ ಅಸುರಜನ ಮೋಹಕ್ಕಾಗಿ.
ಶಸ್ತ್ರಪಾತೇನ ಭಿನ್ನ ತ್ವಗುರುದಿರಸ್ವಹ. ಕೃಷ್ಣಾವತಾರದಲ್ಲಿ ಚರ್ಮ ಸೀಳಿದಂತೆ, ರಕ್ತ ಬಂದಂತೆ ಹೀಗೆಲ್ಲ ದೇವರು ತೋರಿಸಿದ್ದಾನೆ. ಅದೆಲ್ಲವೂ ಕೂಡ ಅಸುರ ಜನ ಮೋಹಕ್ಕೆ ಅಂತ ತಿಳಿಯಿರಿ ಹಾಗೆ. ತನುಂ ತ್ಯಕ್ವಾ ದಿವಂಗತಃ, ಶರೀರ ಬಿಟ್ಟು ಸ್ವರ್ಗಕ್ಕೆ ಹೋದ ಇತ್ಯಾದಿಯಾಗೆಲ್ಲ ಹೇಳ್ತಾರೆ. ದೇವರ ವಿಚಾರ ಬಂದಾಗ ಈ ರೀತಿಯಾಗೆಲ್ಲ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗಬೇಡಿ ಅಂತಾರೆ ಆಚಾರ್ಯ. ಅದೆಲ್ಲವೂ ಕೂಡ ಮೋಹಕ್ಕಾಗಿ ಮಾಡಿದ್ದು. ಎಲ್ಲಿ ದೇವರಿಗೆ ದೋಷ ಬರುವಂತೆ ಇದೆಯೋ ಅದೆಲ್ಲ ಸರಿಯಾದ ವ್ಯಾಖ್ಯಾನ ಅಲ್ಲ ಅಂತ ತಿಳ್ಕೋಬೇಕು ನಾವು. ಯಾಕೆಂದ್ರೆ ಶಾಸ್ತ್ರದ ತಾತ್ಪರ್ಯ ದೇವರ ಗುಣಗಳನ್ನ ಹೇಳೋದೇ ಹೊರತು ದೋಷ ಇಲ್ಲದವನಲ್ಲಿ ದೋಷ ಹೇಳಿತ್ತು ಅಂದ್ರೆ ಏನರ್ಥ? ಮೋಹಕ್ಕಾಗಿ ಅಂತ ನಾವು ಕ್ಯಾಟಗರೈಸ್ ಮಾಡಬೇಕು ಅಂತ ಒಟ್ಟು ನೋಡಿ. ಅದನ್ನೇ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಇತ್ಯಾದಿ ಅಸುರಮೋಹಾಯ ದರ್ಶಯಾಮಾಸ ನಾಟ್ಯವತ್ ಅವಿದ್ಯಮಾನಮೇವೇಶಃ ಕುಹಕಂ ತದ್ವಿದು ಸುರಾಹ. ಈ ರೀತಿಯಾಗಿ ದೇವರು ಮಾಡೋದೆಲ್ಲ ಅದು ಇತ್ಯಾದಿ ಮಾಡಿದ್ದು. ಚರ್ಮ ಸೀಳಿದಂತೆ, ರಕ್ತ ಬಂದಂತೆ, ದೇಹ ಬಿಟ್ಟು ಸ್ವರ್ಗಕ್ಕೆ ಹೋದಂತೆ ಇತ್ಯಾದಿಯನ್ನೆಲ್ಲ ಮಾಡಿದ್ದು ಅಸುರ ಜನ ಮೋಹಕ್ಕಾಗಿ ಹಾಗೆ ಅಂತ ತಿಳಿಬೇಕು. ನಾಟ್ಯವತ್ ಅಂದ್ರೆ ಐಂದ್ರಜಾಲವತ್ ಅಂತ ಬರೀತಾರೆ. ಅವಿದ್ಯಮಾನಮೇವ ಈಶಃ, ಯದ್ಯಪಿ ಈಶ ಸರ್ವಜ್ಞ ಆದರೂ ಕೂಡ ಗೊತ್ತಿಲ್ಲದಂತೆ ಪರಮಾತ್ಮ ಪ್ರದರ್ಶನ ಮಾಡ್ತಾ ಇದ್ದಾನೆ ಭ್ರಾಂತಿ ಹುಟ್ಟಿಸುವುದಕ್ಕಾಗಿ. ಆದ್ರೆ ಯಾರಿಗಾಗಿ ಭ್ರಾಂತಿ? ಅದೊಂದು ಪ್ರಶ್ನೆ. ಯಾರಿಗೆ ಭ್ರಾಂತಿ? ನಾವೇ ಸಜ್ಜನರೇ ಭ್ರಾಂತಿಯನ್ನು ಹೊಂದಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಅವಿದ್ಯಮಾನ ಏವೇಶಃ ಕುಹಕಂ ತದ್ವಿದುಸ್ಸುರಾಹ. ದೇವತೆಗಳಿಗೆ ಗೊತ್ತಂತೆ ಇದು ದೇವರು ಮಾಡುವ ನಾಟಕ ಹಾಗೆ ಅಂತ. ಅದರಿಂದ ದೇವತೆಗಳು ಚೆನ್ನಾಗಿ ಅವ್ರು ತಿಳ್ಕೊಂಡಿರ್ತಾರೆ ಪರಮಾತ್ಮ ನಾಟಕಕ್ಕೆ ಯಾವುದು ಮಾಡ್ತಾನೆ, ಅಸುರಜನ ಮೋಹಕ್ಕೆ ಯಾವುದು ಮಾಡ್ತಾನೆ, ನಮಗೆ ಶಿಕ್ಷಣೆಗಾಗಿ ಯಾವುದು ಮಾಡ್ತಾನೆ, ಇದೆಲ್ಲ ದೇವತೆಗಳಿಗೆ ಗೊತ್ತಿದೆ. ಅದರಿಂದ ಅವರು ತಪ್ಪಾಗಿ ತಿಳಿಯೋದಿಲ್ಲ ಹಾಗೆ ಅಂತ ಅದರ ಅಭಿಪ್ರಾಯ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇಣ.